ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸರ್, ಇವಾಗ ಗೊತ್ತಿದೆ ವಿಚಾರ, ಯಾಕಂದರೆ ರಾತ್ರೋರಾತ್ರಿ ಒಂದು ಸಮಾಧಿಯನ್ನು ತೆರವುಗೊಳಿಸಿರುವಂಥದ್ದು ವಿಚಾರ. ಬಟ್ ಅಭಿಮಾನಿಗಳು ತುಂಬ ನೋವು ಉಂಟಾಗಿದೆ. ಬಟ್ ಈ ವಿಚಾರವಾಗಿ ಅಭಿಮಾನಿಗಳು ಕಾನೂನಾತ್ಮಕ ಹೋರಾಟ ನಡೆಸ್ತಿದ್ದಾರೆ. ಬಟ್ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ, ಏನು ಕ್ರಮ ಕೈಗೊಳ್ಳುವಂಥದ್ದು ವಿಚಾರ ಇರುತ್ತೆ ಹೇಳೋದು ನೋಡಿ. ಮೊದಲನೇದಾಗಿ ಹೈಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ನೀಡಿ ಅಲ್ಲಿ ಒಂದು ಅನಧಿಕೃತ ಕಟ್ಟಡ ಇದೆ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಒಂದು ಕಾರ್ತಿಕ್ ಏನು ಆದೇಶ ತಗೊಂಡು ಅದರ ಮುಖಾಂತರ ಆ ಆದೇಶ ಜನವರಿ 13ನೇ ತಾರೀಕು ತೊಗೊಂಡ್ರು ಕೂಡ ಆಗಸ್ಟ್ 7ರ ಮಧ್ಯರಾತ್ರಿ ಅದನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ನಾವು ಹೈಕೋರ್ಟ್ ಗಮನಕ್ಕೆ ತಂದು ಅದನ್ನು ಅವರ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದೇ ರೀತಿ ಅದೇ ಸ್ಥಳದಲ್ಲಿ ಸನ್ಮಾನ್ಯ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಪುನರ್ ಸ್ಥಾಪನೆ ಮಾಡಬೇಕು. ಅದೇ ರೀತಿ ಮುಂದಿನ ತಿಂಗಳು ಅವರೇನು 75ನೇ ಜನ್ಮದಿನೋತ್ಸವ ಇದೆ ಅದನ್ನು ಅದೇ ಸ್ಥಳದಲ್ಲೇ ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲೇ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಹಾಗೆ ಅಂಥೇಳಿ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನನ್ನು ನಾವು ಹೈಕೋರ್ಟ್ಗೆ ದಾಖಲು ಮಾಡಿದ್ದೇವೆ. ಅಂದರೆ ಅಭಿಮಾನಿಗಳಿಗೆ ಯಾರು ಕೂಡ ಒಂದು ಸೂಚನೆ ಕೊಟ್ಟಿಲ್ಲ ಧ್ವಂಸ ಮಾಡುವಂಥ ವಿಚಾರವಾಗಿ. ಬಟ್ ಕೆಲವೊಬ್ಬರು ನಾವು ಸೂಚನೆ ಕೊಟ್ಟಿದ್ದೇವೆ, ಯಾಕಂದರೆ ಕಾರ್ತಿಕ್ ಅವರು ಹೇಳ್ಕೊಂಡಿದ್ದಾರೆ, ನಾವು ಅಭಿಮಾನಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ಅವ್ರ ಕಡೆಯಿಂದ ಯಾವುದೇ ರೀಪ್ಲೇ ಬರಲಿಲ್ಲ, ಆ ಕಾರಣದಿಂದ ರಾತ್ರೋರಾತ್ರಿ ಧ್ವಂಸ ಮಾಡಿದ್ದೇವೆ ಅಂತಾರೆ. ಬಟ್ ಇದು ಕಾನೂನಾತ್ಮಕವಾಗಿ ಅಭಿಮಾನಿಗಳಿಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಏನು ಅನ್ನುವಂಥದ್ದು ನೋಡಿ. ಮೊಟ್ಟ ಮೊದಲನೇದಾಗಿ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ಸ್ಪೆಷಲ್ DC ಇಬ್ಬರನ್ನೇ ಪಾರ್ಟಿ ಮಾಡಿರ್ತಕ್ಕಂಥದ್ದು. ಆ ಕೇಸ್ನಲ್ಲಿ ಯಾರು ಈ ಹೋರಾಟದಲ್ಲಿ ಕಾನೂನಿನ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ, VSS ವಿಷ್ಣು ಸೇನಾ ಸಂಘಟನೆ ಇರ್ಬೋದು, ಅದೇ ರೀತಿ VSS ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಇರ್ಬೋದು, ಇವ್ರನ್ನ ಯಾರನ್ನೂ ಪಾರ್ಟಿ ಮಾಡದೆ, ಅವರ ವಿಷ್ಣು ಅಭಿಮಾನಿಗಳನ್ನು ಯಾರನ್ನೂ ಪಾರ್ಟಿ ಮಾಡದೆ, ಸ್ವತಃ DCಯನ್ನೇ ಪಾರ್ಟಿ ಮಾಡದೆ, ಯಾರಿಗೂ ನೋಟಿಸು ಕೊಡದೆ ರಾತ್ರೋರಾತ್ರಿ ಒಂದೇ ದಿನದಲ್ಲಿ ಈ ಆದೇಶವನ್ನು ತಗೊಂಡಿರ್ತಕ್ಕಂಥದ್ದು. ಮತ್ತು ಹೈಕೋರ್ಟ್ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಿಮಗೆ ಇದು 2 ತಿಂಗಳಲ್ಲೇ ಇದನ್ನು ಮಾಡಿ ನೀವು ಹಾಗೆ ಅಂತ. ಜನವರಿ 13ರಲ್ಲಿ ಆದೇಶ ತಗೊಂಡ್ರು ಕೂಡ ಆಗಸ್ಟ್ 7ರವರೆಗೂ ಯಾಕೆ ಕಾಯ್ತಿದ್ರು ಅವರು? ಇದು ಒಂದು ಷಡ್ಯಂತ್ರ ಮತ್ತು ಇದೊಂದು ಪಿತೂರಿ ಅಂಥೇಳಿ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಆ ಸಮಾಧಿ ಹತ್ರ ಕೂಡ ಅವರು ಅಸ್ಥಿ ಕೂಡ ಅಲ್ಲಿ ಇಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಅದು ಇವಾಗಿಂದ ಯಾವುದೂ ಕೂಡ ಅಲ್ಲಿ ಇಲ್ಲ ಅನ್ನುವಂಥ, ಈಗ ಅಭಿಮಾನಿಗಳಿಗೆ ಅದು ನಮಗೆ ಬೇಕು ಅನ್ನುವಂಥ. ಬಟ್ ಮುಂದಿನ ಕ್ರಮ ಯಾವುದಿರುತ್ತೆ, ಬಟ್ ಅದು ಸಿಗುತ್ತಾ ಅಭಿಮಾನಿಗಳಿಗೆ? ಅದು ಸಿಕ್ಕಿಲ್ಲ ಅಂದರೆ ಕಾನೂನು ರೀತಿಯಲ್ಲಿ ಹೇಗೆ ಹೋರಾಟ ಮಾಡೋದು? ಇದು ತಪ್ಪಲ್ವ ಅವ್ರು ಮಾಡಿರೋದು ಅಂತಂದು ನೋಡಿ. ಮೊಟ್ಟ ಮೊದಲನೇದಾಗಿ ಅವ್ರು ಮಾಡಿರೋದು ತಪ್ಪು, ಅಕ್ಷಮ್ಯ ಅಪರಾಧ, ಕಾನೂನಿಗೂ ಕೂಡ ಅವರು ಮಣ್ಣೆರ್ಚಿ ಮಾಡಿರ್ತಕ್ಕಂಥದ್ದು. ಎರಡನೇದು, ಅಲ್ಲಿಯ ಅಸ್ಥಿ ಮತ್ತು ಏನು ಸ್ಮಾರಕ ಅಲ್ಲಿತ್ತು ಅದನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು. ಅವ್ರು ಯಾರೇ ಮಾಡಿದರೂ ಅದು ತಪ್ಪೇನೆ. ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು, ಕಾನೂನಲ್ಲಿ ಅದಕ್ಕೆ ಅವಕಾಶ ಇದ್ದೇ ಇದೆ. ಸೊ ಅದನ್ನು ಮಾಡಿ ಅಂತಲೇ ನಾವು ಹೈಕೋರ್ಟ್ಗೆ ಈಗ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನನ್ನು ದಾಖಲೆ ಮಾಡಿದ್ದೇವೆ. ಇದರ ಜೊತೆಗೆ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಯಾವ ಕಾರಣದಿಂದ ಮಾಡಿದ್ದಾರೆ, ಅಲ್ಲಿ ಏನು ಭೂಮಿಯ ಮೌಲ್ಯ ಹೆಚ್ಚಾಗಿದೆ ಅಂತ ಮಾಡಿದ್ದಾರೋ ಅಥವಾ ಅವರ ಬೇರೆ ಉದ್ದೇಶಗಳಿದೆಯಾ, ಇದು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅನಾವರಣಗೊಳ್ಳಲಿದೆ. ಇದು ಎಲ್ಲವನ್ನು ಕೂಡ ಕಾರ್ತಿಕ್ ಸ್ವತಃ ಬಂದು, ಯಾಕೆಂದರೆ ಕಾನೂನು ಹೋರಾಟವನ್ನು ಶುರು ಮಾಡಿರೋದೇ ಕಾರ್ತಿಕ್. ಸೊ ಆ ಕಾರ್ತಿಕೇ ಬಂದಿದೆ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗ್ತದೆ. ಅವನಿಗೇನು ಮನಸ್ಥಿತಿ ಇತ್ತು, ಈಗ ಯಾವುದೇ ಒಂದು ಸಮಾಧಿಯನ್ನು ಧ್ವಂಸ ಮಾಡೋದಾಗಲಿ, ಅದರಲ್ಲೂ ಇಂಥ ಮೇರು ನಟನ ಸಮಾಧಿ ಇದ್ದಾಗ ಅದನ್ನು ಧ್ವಂಸ ಮಾಡೋವಂಥ ಒಂದು ಕೃತ್ಯವನ್ನು ಮಾಡಿದ್ದಾನೆ. ಇದು ಒಂದು ಅಕ್ಷಮ್ಯ ಅಪರಾಧ, ಇದಕ್ಕೆ ಯಾವುದೇ ರೀತಿ ಕ್ಷಮೆ ಇಲ್ಲ. ಸೊ ಇದಕ್ಕೆ ಕಾನೂನಿನಲ್ಲಿ ಮುಂದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ದಾಖಲೆ ಮಾಡಿದ್ದೇವೆ. ಅಂದರೆ ಇವಾಗ ಇವು ಕಾನೂನು ರೀತಿಯೆಲ್ಲ ಹೋರಾಟ ಆಗ್ತಿದೆ ಒಂದು ಕಡೆ, ಓಕೆ. ಬಟ್ ಇನ್ನೂ ಒಂದಿಷ್ಟು ಅಭಿಮಾನಿಗಳಿಗೆ ಗೊಂದಲ ಇದೆ. ನಮಗೆ ಅಲ್ಲೇ ಸಮಾಧಿ ಬೇಕನ್ನುವಂಥ ವಿಚಾರವಾಗಿರ್ಬೋದು, ಒಂದಿಷ್ಟು ಜನ ನಮ್ಗೆ ಅಲ್ಲಿ ಸಮಾಧಿ ಬೇಡ ಅನ್ನೋಂಥ ವಿಚಾರ, ಇದರ ಗಲಾಟೆ ನಡೀತಾನೆ ಇದೆ. ಬಟ್ ಈ ವಿವಾದ ಇದೆಯಲ್ಲ, ಜಾಗದ ವಿವಾದ ಯಾವಾಗಿಂದ ಸರ್ ಸೃಷ್ಟಿಯಾಗಿರೋದು? ಅಂದರೆ 2004ರಿಂದನೇ ಈ ವಿವಾದ ಇದ್ದಿತ್ತು, ಗೊತ್ತಿದ್ರು ಕೂಡ ವಿಷ್ಣುವರ್ಧನ್ ಅವರು ಆ ಜಾಗದಲ್ಲಿ ಹಾಕಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಇದು ಯಾವಾಗಿಂದ ಈ ಸೃಷ್ಟಿಯಾಗಿದ್ದು ಈ ಗೊಂದಲ ಆ ಜಾಗದಲ್ಲಿ? ನೋಡಿ, ಜಾಗದ ಹಿನ್ನೆಲೆ ಹೇಳಬೇಕು ಅಂತಂದರೆ 1969ನೇ ಇಸ್ವಿನಲ್ಲಿ ಮಾನ್ಯ ಬಾಲಕೃಷ್ಣ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಅದರಲ್ಲಿ ಈ ಜಾಗವನ್ನು ಸ್ಟುಡಿಯೋ
ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಸಿನಿಮಾ ಸಂಬಂಧಿತ ಚಟುವಟಿಕೆಗಳಿಗೋಸ್ಕರನೇ ಈ ಜಾಗವನ್ನು ಅವ್ರಿಗೆ 20 ಎಕರೆ ಜಾಗವನ್ನು ಗ್ರ್ಯಾಂಟ್ ಮಂಜೂರು ಮಾಡಲಾಗಿದೆ. ಆ ಗ್ರ್ಯಾಂಟ್ ಆದಮೇಲೆ ಅವ್ರು ಬಾಲಣ್ಣಲ್ಲಿ ಇರೋವರೆಗೂ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಕಷ್ಟು ಚಟುವಟಿಕೆಗಳು ಸಿನಿಮಾ ಸಂಬಂಧಿತವಾಗಿ ನಡೀತಾ ಇದ್ದಿದ್ದು ಸತ್ಯ. ತದನಂತರ ಅವರ ಮಕ್ಕಳ ನಡುವೆ ವ್ಯಾಜ್ಯ ಬಂದು ಅವರ ಮಗಳಾದ ಗೀತಾ ಬಾಲಿ ಅನ್ನೋರು ಒಂದು ಸಿವಿಲ್ ದಾವೆಯನ್ನು ಹೂಡ್ತಾರೆ. ಅಲ್ಲಿ ಉಳಿದವ್ರು ಯಾರೂ ಅಲ್ಲಿ ಪ್ರವೇಶ ಮಾಡಬಾರ್ದು, ತನಗೊಬ್ಬಳಿಗೆ ಅಲ್ಲಿ ಹಕ್ಕಿದೆ ಮತ್ತು ಪಾರ್ಟಿಷನ್ ಆಗಬೇಕು, ಆ ಜಾಗದಲ್ಲಿ ತನಗೂ ಪಾಲು ಬೇಕು ಅಂಥೇಳಿ ಕೇಸನ್ನು 2004 ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ದಾಖಲೆ ಮಾಡ್ತಾರೆ. ತದನಂತರ ಅದು 2007ರಲ್ಲಿ ವಜಾಗೊಳ್ಳುತ್ತೆ. ವಜಾಗೊಂಡ ನಂತರ ಆಕೆ ಮತ್ತೆ ಅದನ್ನು ಏನು ಮುಂದುವರಿಸೋದಿಲ್ಲ. 2009 ಡಿಸೆಂಬರ್ 30ರಂದು ಸನ್ಮಾನ್ಯ ಸಹಸ್ರಸಿಂಹ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಎಲ್ಲಿ ಅವರನ್ನು ಅಂತಿಮ ವಿಧಿವಿಧಾನಗಳು ಮಾಡಬೇಕು ಅನ್ನೋದು ಗೊಂದಲ ಬಂದಾಗ ಆಗಿನ ಕಾಲದಲ್ಲಿ ಅಂಬರೀಷ್ ಅಣ್ಣ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ತೀರ್ಮಾನ ತೆಗೆದುಕೊಳ್ತಾರೆ, ಇಲ್ಲ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಬೇಕು ಅಂತ. ಅಭಿಮಾನ್ ಸ್ಟುಡಿಯೋದ ಮಾಲೀಕರನ್ನೂ ಕೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ನಡೆಸ್ತಾರೆ. ಸೊ ಇದೆಲ್ಲವನ್ನು ಗೊತ್ತಿದ್ದು ಮಾಡಿದ್ದು ಅಂತಲ್ಲ, ಅಲ್ಲಿ 2009ರವರೆಗೂ ಆ ರೀತಿ ಮೇಜರ್ ಕಾನೂನಿನ ತೊಡಕು ಆ ಥರ ಲೀಗಲ್ ತೊಂದರೆ ಆ ಥರ ಏನೂ ಇರಲಿಲ್ಲ. ತದನಂತರ ಸರ್ಕಾರ ಆ ಜಾಗವನ್ನು ಒಂದು ಸ್ಮಾರಕವನ್ನಾಗಿ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳದೆ ಹೋದಾಗ ಸರ್ಕಾರಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟಿರ್ತೇವೆ. ಇದರ ನಡುವೆ 2016ರಲ್ಲಿ ಮೈಸೂರಿಗೆ ಸ್ಮಾರಕವನ್ನು ಸ್ಥಳಾಂತರ ಮಾಡ್ತೀವಿ, ಅಲ್ಲಿ 5 ಎಕರೆ ಜಾಗವನ್ನು ಕೊಡ್ತೀವಿ ಅಂತೇಳಿ ಅಲ್ಲಿ ಸ್ಥಳವನ್ನು ಕಾದಿರಿಸ್ತಾರೆ. ಅದು 2023 ಜನವರಿ 29ಕ್ಕೆ ಅಲ್ಲಿ ಸ್ಮಾರಕ ಉದ್ಘಾಟನೆ ಆಗುತ್ತೆ. ಅಷ್ಟಾದರೂ ಸಹ ಇವತ್ತಿಗೂ ಕೂಡ ಅಭಿಮಾನಿಗಳು ಪುಣ್ಯಭೂಮಿ ಅಂತ ಕರೀತಕ್ಕಂಥದ್ದು ವಿಷ್ಣುವರ್ಧನ್ ಅವರು ಸಮಾಧಿ ಆದಂಥ ಸ್ಥಳ, ಜೊತೆಗೆ ಅವರ ಅಂತಿಮ ಕಾರ್ಯಗಳು ನಡೆದಂಥ ಸ್ಥಳ. ಆ ಒಂದು ಸ್ಥಳ ಏನು ಅಭಿಮಾನ್ ಸ್ಟುಡಿಯೋದ ಪ್ರಾಂಗಣದಲ್ಲಿದೆ, ಆ ಒಂದು ಜಾಗದಲ್ಲಿ ಆ 10 ಎಕರೆಗೆ 10 ಗುಂಟೆ ಜಾಗಕ್ಕೆ ಅದರದೇ ಆದಂಥ ಬೆಲೆ ಇದ್ದೇ ಇದೆ, ಅದರದೇ ಆದಂಥ ಮಹತ್ವ ಇದ್ದೇ ಇದೆ. ಸೊ ಆ ಕಾರಣದಿಂದಾಗಿ ಆ ಜಾಗದಲ್ಲಿ ಮತ್ತೆ ಅವರ ಸಮಾಧಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅಂದರೆ ಇದು ಧ್ವಂಸ ಮಾಡಿರೋರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತೀರಾ? ಅಂದರೆ ಏನಾಗುತ್ತೆ ಅವರಿಗೆ ಶಿಕ್ಷೆ ಅನ್ನುವಂಥದ್ದು ವಿಚಾರ ಹೇಳೋದಾದರೆ ನೋಡಿ, ಕಾನೂನಿನಲ್ಲಿ 2 ರೀತಿ ಕ್ರಮಗಳನ್ನು ಕೈಗೊಳ್ಬೋದು. ಒಂದು ಸಿವಿಲ್ ಮುಖಾಂತರ, ಎರಡನೇದು ಕ್ರಿಮಿನಲ್ ದಾವೆ ಹಾಕುವ ಮುಖಾಂತರ. ಈ ಕೇಸ್ನಲ್ಲಿ ನಾವು ಸಿವಿಲ್ ದಾವೆಯನ್ನು ಈಗಾಗಲೇ ದಾಖಲೆ ಮಾಡಿದ್ದೇವೆ, ಹೈಕೋರ್ಟ್ಗೆ ರಿವ್ಯೂ ಪಿಟಿಷನ್ನು ದಾಖಲೆ ಮಾಡಿದ್ದೇವೆ. ಅದೇ ರೀತಿ ಅವತ್ತಿನ ದಿನ 8ನೇ ತಾರೀಕೆ ನಾವು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಇದರ ವಿರುದ್ಧ ಕಾರ್ತಿಕ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಳ್ಳಿ ಅಂಥೇಳಿ ಈಗಾಗಲೇ ನಾವು ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಆ ಕಂಪ್ಲೇಂಟ್ ವಿರುದ್ಧನೂ ನಾವು ಅದನ್ನು ತನಿಖೆ ಮಾಡಲಿಕ್ಕೆ ಒತ್ತಡ ಹೇರ್ತಾ ಇದ್ದೇವೆ. ಅವರು ಹೈಕೋರ್ಟ್ ಆದೇಶ ಇರೋದರಿಂದ ಹೈಕೋರ್ಟಿಂದ ಡೈರೆಕ್ಷನ್ ಬೇಕು ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಈ ರಿವ್ಯೂ ಪಿಟಿಷನಲ್ಲಿ ಕೇಳಿ ಆ ಒಂದು ಅವರು ಏನು ಕಾರ್ತಿಕ್ ವಿರುದ್ಧ ಇದಿದೆ ಆ ಕ್ರಿಮಿನಲ್ ಪ್ರಕರಣ ಅವನ ವಿರುದ್ಧ ದಾಖಲಿಸಬೇಕು. ಯಾಕೆಂದರೆ ಇಲ್ಲಿ ಕೋರ್ಟ್ಗೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಜೊತೆಗೆ ಈ ರೀತಿ ಒಂದು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ, ಅದರ ಅವನ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಈಗಾಗಲೇ ನಾವು ಹೈಕೋರ್ಟ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅಲ್ಲಿ ಸಮಾಧಿ ಇದೆ ಅನ್ನುವಂಥ ವಿಚಾರ ಕೂಡ ಅವ್ರು ಮೆನ್ಷನ್ ಮಾಡಿರಲಿಲ್ಲ, ಅಕ್ರಮ ಕಟ್ಟಡ ಅನ್ನುವಂಥದ್ದು ಮೆನ್ಷನ್ ಮಾಡಿದ್ರಂತೆ. ಇದರಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಆದೇಶ ಕೊಟ್ಟಿದೆ. ನೋಡಿ, ಅಲ್ಲಿ ಏನು ಮಾಡಿದ್ದಾರೆ, ಮೈಸೂರಿನಲ್ಲಿ ಅವ್ರಿಗೆ ಸ್ಮಾರಕ ಆಗೋಗ್ಬಿಟ್ಟಿದೆ ಸರ್ಕಾರದ ವತಿಯಿಂದ, ಅದು ಉದ್ಘಾಟನೆಯೂ ಆಗೋಗಿದೆ. ಹಾಗಾಗಿ ಇಲ್ಲಿ ಇರತಕ್ಕಂಥ ಕಟ್ಟಡ ಅಕ್ರಮ ಕಟ್ಟಡ ಅನ್ನೋದು ರೀತಿ ಅವರು ಬಣ್ಣಿಸಿದ್ದಾರೆ. ಇದು ತಪ್ಪು ಮಾಹಿತಿ ಕೊಟ್ಟಿರೋ ಕಾರಣದಿಂದ ಹೈಕೋರ್ಟು ಈ ರೀತಿಯ ಒಂದು ಆದೇಶ ಕೊಡಲಿಕ್ಕೆ ಅನುವು ಕೊಟ್ಟಿದೆ. ಆದರೆ ಹೈಕೋರ್ಟ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಈ ಆದೇಶ ತಪ್ಪಾಗಿದೆ, ಇದನ್ನು ಪುನರ್ ಪರಿಶೀಲನೆ ಮಾಡಿ ಅಂಥೇಳಿ ನಾವು ಈಗ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹೈಕೋರ್ಟ್ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆದೇಶ ಕೊಡುತ್ತೆ ಅನ್ನೋ ಒಂದು ಭರವಸೆ ನಮ್ಮ ಎಲ್ಲ ಅಭಿಮಾನಿಗಳಲ್ಲಿದೆ. ಧನ್ಯವಾದಗಳು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.